ದೇವಲಗಾಣಗಾಪುರದ ಸಮಗ್ರ ಅಭಿವೃದ್ಧಿಗಾಗಿ ಶಿವಕುಮಾರ್ ನಾಟಿಕಾರ್ 6ನೇ ದಿನದ ಸತ್ಯಾಗ್ರಹ ಧರಣಿಗೆ ಗುತ್ತೇದಾರ್ ಕುಟುಂಬದಿಂದ ಸಂಪೂರ್ಣ ಬೆಂಬಲ. ತಾಲೂಕಿನ ದೇವಲಗಾಣಗಾಪುರ ಗ್ರಾಮದಲ್ಲಿ ಶಿವಕುಮಾರ್ ನಾಟಿಕಾರ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ದತ್ತಾತ್ರೇಯ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗಾಗಿ ನಡೆದ ಧರಣಿ ಸತ್ಯಾಗ್ರಹ ಇಂದು 6ನೇ ದಿನಕ್ಕೆ ಕಾಲಿಟ್ಟಿದ್ದು, ಈ ಹೋರಾಟಕ್ಕೆ ಗುತ್ತೇದಾರ್ ಕುಟುಂಬದಿಂದ ಭಾರೀ ಬೆಂಬಲ ವ್ಯಕ್ತವಾಗಿದೆ. ಕರ್ನಾಟಕದ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಹಾಗೂ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಅವರು ಧರಣಿ ಸ್ಥಳಕ್ಕೆ ಆಗಮಿಸಿ ನಾಟಿಕಾರ್ ಅವರ ಹೋರಾಟಕ್ಕೆ ನೇರವಾಗಿ ಬೆಂಬಲ ಘೋಷಿಸಿದರು. ಈ ವೇಳೆ ಅವರು ಹೋರಾಟಗಾರರ ಬೇಡಿಕೆಗಳನ್ನು ಗಂಭೀರವಾಗಿ ಆಲಿಸಿದರು. ಶಿವಕುಮಾರ್ ನಾಟಿಕಾರ್ ಮನವಿ. ಹೋರಾಟಗಾರ ಶಿವಕುಮಾರ್ ನಾಟಿಕಾರ್ ಅವರು ಮಾತನಾಡುತ್ತಾ, ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನವನ್ನು ಕಾಶಿ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬೇಕು. ಈ ಯೋಜನೆಗೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ಮಾಜಿ ಸಚಿವರ ಮುಂದೆ ಮನವಿ ಮಾಡಿದರು. 4 ರಿಂದ 5 ಕೋಟಿಯಷ್ಟು ಹುಂಡಿಯ ಇವತ್ತು ದೇಣಿಗೆಯನ್ನ ಸರ್ಕಾರಕ್ಕೆ ಹೋಗ್ತದೆ. 16 ವರ್ಷಗಳಿಂದ ದೇಣಿಗೆಯನ್ನ ಕೋಟ್ಯಾಂತರ ರೂಪಾಯಿ ಹೋಗ್ತಾ ಇದ್ರು, ಅನುದಾನ ಹೋಗ್ತಾ ಇದ್ರು. ಇವತ್ತು ಸರ್ಕಾರ ಸೂಕ್ತವಾದ ಅನುದಾನವನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡಿಲ್ಲ, ಇಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂತ ಕೆಲಸ ಮಾಡಿಲ್ಲ. ಇದಕ್ಕಾಗಿ ಇಡೀ ಗ್ರಾಮದನ್ನ ಜನತೆ ಎಲ್ಲರೂ ಕೂಡ ಒಳಗೊಂಡಂತೆ ಎಲ್ಲ ಸಮುದಾಯದ ಜನ ಮತ್ತು ಅರ್ಚಕರು ಎಲ್ಲರೂ ಸೇರ್ಕೊಂಡು ಈ ಧರಣಿ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡಿದ್ದೇವೆ. ಎಲ್ಲರೂ ಬೆಂಬಲವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನದಲ್ಲಿ ಇದನ್ನ ಅಭಿವೃದ್ಧಿ ಆಗುವವರೆಗೂ ಕೂಡ ನಾವು ನಿರಂತರವಾಗಿ ಹೋರಾಟವನ್ನ ಮಾಡ್ತೇವೆ. ಈಗ ಪ್ರಥಮವಾಗಿ ಇವತ್ತು ಮಾಸ್ಟರ್ ಪ್ಲಾನ್ ಆಗೋದ್ರ ಜೊತೆಗೆ 200 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಘೋಷಣೆಯನ್ನ ಮಾಡಿ ಇಲ್ಲಿ ಅಭಿವೃದ್ಧಿಗೆ ಚಾಲನೆ ಕೊಡಬೇಕು ಅಂತ ಹೇಳಿ ಇವತ್ತು ನಾನು ಸರ್ಕಾರಗಳಿಗೆ ಆಗ್ರಹವನ್ನ ಮಾಡ್ತಾ ಇದ್ದೇನೆ. 83 ಕೋಟಿ ಮಾಲಿಕಯ್ಯ ಗುತ್ತೇದಾರ್ ಭರವಸೆ. ಈ ಸಂದರ್ಭ ಮಾಲಿಕಯ್ಯ ಗುತ್ತೇದಾರ್ ಮಾತನಾಡುತ್ತಾ, ನಾಟಿಕಾರ್ ಅವರ ಹೋರಾಟ ಶ್ಲಾಘನೀಯ. ನಾನು ಕೆಕೆಆರ್ಡಿಬಿ ಮೂಲಕ ಅನುದಾನ ಬಿಡುಗಡೆ ಮಾಡಲು ಶತ ಪ್ರಯತ್ನ ಮಾಡುತ್ತೇನೆ. ಇದರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಮಾತನಾಡಿ ಗಾಣಗಾಪುರದ ಅಭಿವೃದ್ಧಿ ಕುರಿತಾಗಿ ಚರ್ಚಿಸುತ್ತೇನೆ ಎಂದು ಭರವಸೆ ನೀಡಿದರು. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಹಣ ಕೊಡಕ್ಕೆ ಸಾಧ್ಯ ಆಗಿ ನೇಮಕ ನಾವು 10 ಕೊಟ್ಟಿದ್ದೇವೆ. ದೇವರು ಪ್ರಧಾನಮಂತ್ರಿ ಆದ್ಮೇಲೆ ನಾವು ಜಗ್ಗಾಪುರದಲ್ಲಿ ಅಫಜಲ್ಪುರದಲ್ಲಿ ಭೀಮಾ ಪ್ರಾರಂಭೋತ್ಸವ ಮಾಡ್ತಕ್ಕಂಥ ಕಾರ್ಯಕ್ರಮ ಹಾಕೊಂಡೆ. ಅವಾಗ ನಾನು ಅಲ್ಲಿ ಮನೆ ಮಂತ್ರಿ ಇದ್ದೆ, ಜಿಲ್ಲಾ ಮಂತ್ರಿ ಏನೂ ಇರಲಿಲ್ಲ, ಕೆ ವಿ ಶರಣಪುರ ಮಂತ್ರಿ ಇದ್ದೆ. ನಾವು ಜಗ್ಗಾಪುರದಿಂದ ನಡೆಸಿದಾಗ ಬಹಳ ಜನ ನಮ್ಮ ತಾಲೂಕಿನವರೇ MLA ಕಪ್ಪು ಕೊಡ್ತಾರೆ, ಬಾಬುರಾವ್ ಚಿಂತಾ ಜೊತೆ ಕಪ್ಪು ಕೊಡ್ತಾರೆ. ಎಸ್ ಟಿ ಮಾಡ್ಲಿಕ್ಕೆ ನಿಮ್ಮ ಕೋಳಿ ಸಮಾಜ ಎಸ್ ಟಿ ಮಾಡ್ಲಿಕ್ಕಂತ ಪ್ರಸ್ತಾವ ಕೂಡ ಸಂದರ್ಭದಲ್ಲಿ ನಾವು DT ಜಯಕುಮಾರ್ ನಮ್ಮ ಸಮಾಜ ಮಂತ್ರಿ ಇದ್ರು. ನಾವು ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ವೇದಿಕೆ ಮೇಲೆ ನಾನು ಹೇಳಿದ್ದೀನಿ, ಕಪ್ಪು ಬೋರ್ಡ್ ತೋರಿಸ್ತಾ ಇದ್ದಿಲ್ಲ, ಯಾಕೆ ಕಪ್ಪು ಬೋರ್ಡ್ ತೋರಿಸ್ತಾ ಇದ್ರಿ, ಡೆವಲಪ್ಮೆಂಟ್ ಬೇಕಾಗಿಲ್ವಾ ನಿಮ್ಗೆ ಕೇಳಿದ್ರು. 20 ಕೋಟಿ ರೂಪಾಯಿ ಹಣ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿ, ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿ ಆರಂಭ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಕಪ್ಪು ಬೋರ್ಡ್ ತೋರಿದ್ರು. ಯಾಕೆ ಇತಿಹಾಸಗಳು ಗೊತ್ತಿಲ್ಲ ಅಂತ ನನಗೆ. ಆದರೆ ಮುಂಬರುವ ದಿನಗಳಲ್ಲಿ ನೋಡಿ ಅಂತ ಒಂದು ಸುವರ್ಣ ಅವಕಾಶ. ಮೊನ್ನೆ ನಾನು ಜಿಲ್ಲಾ ಉಸ್ತುವಾರಿಯಾಗಿ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥ 1 ವರ್ಷದ ಅವಧಿಯಲ್ಲಿ ಸಿದ್ದರಾಮಯ್ಯರು, ದೇಶಪಾಂಡರು ದೇವರು ನಮ್ಮ ಕೂಡಿದ ಮೇಲೆ ಆ ಸುವರ್ಣ ಅವಕಾಶ ಹೋಗ್ಬಿಡ್ಬಾರ್ದು ಅಂತ ತಿಳ್ಕೊಂಡು ಏನು ಸನ್ನದ್ಧಿಯಲ್ಲಿ ಭೀಮಾ ಫ್ಲೋ ಇತ್ತು, ಆ ಭೀಮಾ ಫ್ಲೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಡಿಗೆ ಇಕ್ಕಿದ್ದು UKP ಟೈಮ್ನಾಗ. ಅದು ಅಲ್ಲಿಯ ಜನರು ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಅವ್ರು ಯಾಕೆ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಅಂದ್ರೆ ಅದು ಬಹಳಷ್ಟು ಜಮೀನುಗಳು ಮುಳುಗಡೆ ಆಗ್ತಿವು. ಹೀಗಾಗಿ ಅದಕ್ಕೆ ರೈತರ ವಿರೋಧ ಇತ್ತು. ಅವಾಗ ನಾನು ನಾಗೇಗೌಡರು ನಾವು ಮೀಟಿಂಗ್ ಮಾಡಿ ಈ ಯೋಜನೆಗೆ ಯಾವಾಗ ವಿರೋಧ ಅಂದ್ರೆ ದೊಡ್ಡ ಯೋಜನೆ ಮಾಡೋದು ಬೇಡ, ಅದು 200 ಕೋಟಿ ರೂಪಾಯಿ ಯೋಜನೆ ಭೀಮಾ ಫ್ಲೋ. ಆ ಯೋಜನೆಯನ್ನು ಬೈಫರ್ಕೇಶನ್ ಮಾಡಿ ಅದರಲ್ಲಿ 9-11 ಬ್ಯಾರೇಜ್ ಕಮ್ ಬ್ರಿಡ್ಜ್ಗಳು ಮಾಡ್ತಕ್ಕಂಥ ಒಂದು ಕ್ರಿಯಾ ಯೋಜನೆ ಪ್ರಾರಂಭ ಮಾಡಿ ಸನ್ನದ್ಧಿಯಲ್ಲಿ ಒಂದು ರಿಸರ್ವೇಯರ್ ಡ್ಯಾಮ್ ಮಾಡಿದೆವು. ಅದು 20 ಕೋಟಿ ರೂಪಾಯಿ. 200 ಕೋಟಿಯಲ್ಲಿ ನಮ್ಮ ಗತ್ತರ ಇದು ನಮ್ಮ ಚಿಮ್ಮಳ್ಳಿ ಧರ್ಮಸಿಂಗ್ ಕೊಳ್ಳೂರು ಅಂತ ಹೆಸರು ಇಟ್ಕೊಂಡು ಅದು ಮಾಡಿ ಚಿಮ್ಮಳ್ಳಿ ನಾವೇ. ಹೀಗೆ ಈಗ ಸಾಕಷ್ಟು ಇಲ್ಲಿ ಯಾದಗಿರಿಯಲ್ಲಿ ಒಂದು ಬ್ಯಾರೇಜ್ ಕಂಪ್ಲೀಟು, ಮತ್ತೆ ನಮ್ಮ ನರಬಳಿಯಲ್ಲಿ ಒಂದು ಬ್ಯಾರೇಜ್ ಕಂಪ್ಲೀಟು. ಆ ಸಂದರ್ಭದಲ್ಲಿ ಪ್ರಸ್ತಾವ ಇತ್ತು, ಇನ್ನೂ 2 ಬ್ಯಾರೇಜ್ ಕಂಪ್ಲೀಟು. ಬಾಲರಾಜ್ ಗುತ್ತೇದಾರ್ ನಿಲ್ವ. ಬಾಲರಾಜ್ ಗುತ್ತೇದಾರ್ ಅವರು, ನಾವು ಜೆಡಿಎಸ್ ಮುಖಂಡರು ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಜೊತೆ ನಾಳೆಯೇ ಚರ್ಚೆ ನಡೆಸಿ ಅನ್ನಪ್ರಸಾದ ಯೋಜನೆಗೆ ಮೀಸಲಾದ 83 ಕೋಟಿ ಅನುದಾನ ಬಿಡುಗಡೆ ಮಾಡಲು ಪ್ರಯತ್ನಿಸುತ್ತೇವೆ. ಈ ವಿಷಯವನ್ನ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಗಮನಕ್ಕೂ ತರುವೆವು ಎಂದು ಹೇಳಿದರು. ಸ್ಥಳ ಈ ನಮ್ಮ ಭಾಗದಲ್ಲಿ ನಾವೆಲ್ಲರೂ ಇವತ್ತು ಹೆಮ್ಮೆ ಪಡುವಂತ ವಿಚಾರ ಇದೆ. ಆದ್ರೆ
ಏನೋ ಒಂದು ಕಾರಣಾಂತರಗಳಿಂದ ಇನ್ನೂ ಹೆಚ್ಚಿನ ರೂಪದಿಂದ ಇಲ್ಲಿ ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು, ಅದು ಕಾಣ್ತಾ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ವೇದಿಕೆ ಮೇಲೆ ಈಗಾಗಲೇ ಮಾಜಿ ಮಂತ್ರಿಗಳು ಬಂದಿದ್ದಾರೆ ಹಾಗೂ ಎಲ್ಲ ಪಕ್ಷದ ಮುಖಂಡಗಳಿದ್ದಾರೆ. ಯಾವುದೇ ಪಕ್ಷ ಅಂತ ಅಲ್ಲದೆ ಯಾವಾಗಲೂ ಕೂಡ ಇವತ್ತು ವಿಚಾರದಲ್ಲಿ, ಯಾಕಂದ್ರೆ ಈ ಗುಡಿಗೆ ಆ ಪಾರ್ಟಿ ಈ ಪಾರ್ಟಿ ಅನ್ನೋದು ಎಲ್ಲಾ ನಾಯಕರುಗಳು, ದೊಡ್ಡ ದೊಡ್ಡ ನಾಯಕರುಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿ ಆದಂತರು, ಅಮಿತ್ ಶಾ ಅವರಾಗಿರ್ಬೋದು, ಇವತ್ತು ನಿತಿನ್ ಗಡ್ಕರಿ ಸಾಹೇಬರಾಗಿರ್ಬೋದು, ಅನೇಕ ದೊಡ್ಡ ದೊಡ್ಡ ನಾಯಕರುಗಳು ಬಂದಿದ್ದು ನಾವೆಲ್ಲರೂ ನೋಡಿದ್ವಿ. ಆದ್ರೆ ಭಕ್ತರ ಆಶೀರ್ವಾದ ಪಡಿತಾರೆ. ತದನಂತರ ಇಲ್ಲಿ ನಾವು ಏನಾದ್ರೂ ಪ್ರಸ್ತಾವನೆ ಹೊರಗಡೆ ತಗೊಂಡು ಹೋದಾಗ ಮಾತ್ರ ಅವರು ಕೂಡ ಸಹಾಯ ಮಾಡ್ತಿದ್ರು ಅಂತ ಮಾತನ್ನ ವಿಚಾರ ಬರುತ್ತದೆ. ಈಗಾಗಲೇ ಕಾರ್ತಿಕರವರು ಬಹಳ ವಿಸ್ತಾರವಾಗಿ ಮನದಾಳದ ಮಾತು, ಇಲ್ಲಿ ಏನೇನು ಸಮಗ್ರ ಅಭಿವೃದ್ಧಿ ಆಗಬೇಕಾಗಿತ್ತು ಗಾಣಗಾಪುರ ತಮ್ಮ ದತ್ತ ದೇವಾಲಯದಲ್ಲಿ ಎಂಬ ಮಾತುಗಳನ್ನ, ಅವರ ಮನದಾಳ ಮಾತುಗಳನ್ನ ನಾವು ಕೇಳಿದ್ವಿ. ಮುಂದೆ ನಾನು ಕೂಡ ಜನತಾ ಪಕ್ಷದ ವತಿಯಿಂದ ನಮ್ಮ ಕೇಂದ್ರ ಮಂತ್ರಿಯಾದಂತಹ ಕುಮಾರಸ್ವಾಮಿ ಅವರ ಈಗಾಗಲೇ ದೇವೇಗೌಡ ಸಾಹೇಬರು ಈ ಟೂರಿಸಂ ಮಂತ್ರಿ ಶ್ರೀಕಾಂತ್ ಸಾಹೇಬರಿಗೆ ಪತ್ರ ಬರೆದಿದ್ದು ತಾವೆಲ್ಲ ನೋಡಿದ್ರು ಮಾಧ್ಯಮಗಳಲ್ಲಿ. ಸ್ಥಳೀಯರ ಭಾರೀ ಹಾಜರಾತಿ. ಈ ಕಾರ್ಯಕ್ರಮದಲ್ಲಿ ಮಾರುತಿ ಮೂರನೆತ್ತಿ, ಪ್ರಿಯಾಂಕಾ ಪೂಜಾರಿ, ಕರುಣಾಕರ ಪೂಜಾರಿ, ದಿಗಂಬರ ಕರ್ಜಿಗಿ, ರಾಜು ಉಕ್ಕಲಿ, ಭಾಗಣ್ಣ ವಡಗೇರಿ, ಸಂತೋಷ್ ವಡಗೇರಿ, ದತ್ತು ಹೆರೂರ್, ಕಾಂತು ಮಾವೂರ್, ಯಲ್ಲಪ್ಪ ರಮಗ, ಶ್ರೀಪಾದ್ ಸಂಡಗೆ, ಮಲ್ಲಿಕ್ ಪಟೇಲ್, ಶ್ರೀಪಾದ್ ಬೆಳಗುಂಟಿ, ಸಿದ್ದು ಹೊನ್ನೂರ್, ಶರಣು ಕಿಚ್ಚ ಸೇರಿದಂತೆ ಹಲವಾರು ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ವರದಿ ಇಮ್ರಾನ್ ಮನಿಯಾರ್, ಅಫಜಲಪುರ.